ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರು, ಬಡವರ ಬಂಧು ಯಡಿಯೂರಪ್ಪನವರ ಒಂದು ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮವನ್ನು ಮಾಡಿದೋ. ಇದನ್ನು ವಿಶೇಷ ಚೇತನ ಮಕ್ಕಳಿಗೆ ಔಷಧಿಗಳು, ವೀಲ್ಚೇರು ಇದನ್ನು ಕೊಡುವ ಮುಖಾಂತರ, ಮತ್ತು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವ ಮುಖಾಂತರ, ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡುವ ಮುಖಾಂತರ, ಈ ರೀತಿ ಸೇವಾ ಕಾರ್ಯಗಳ ಮುಖಾಂತರ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ಹುಟ್ಟುಹಬ್ಬವನ್ನು ನಾವು ಇವತ್ತು ಸಂತೋಷದಿಂದ ಆಚರಣೆ ಮಾಡಿದ್ದೀವಿ. ಯಡಿಯೂರಪ್ಪನವರು ಈ ರಾಜ್ಯ ಕಂಡ ಅಪ್ರತಿಮ ನಾಯಕ. ಅವರು ಹೋರಾಟದಿಂದಲೇ ಬಂದಂಥವರು. ರೈತಪರ ಹೋರಾಟ, ಅವರು ಮುಖ್ಯಮಂತ್ರಿಗಳಾದಾಗ ಹಲವಾರು ಯೋಜನೆಗಳ ಜಾರಿಗೆ ತಂದರು. ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಈ ರಾಜ್ಯದಲ್ಲಿ ಲಾಟರಿನ ನಿಷೇಧ ಮಾಡೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಂಥವ್ರು. ರೈತರು ಯಾವ ಪಂಪ್ಸೆಟ್ಗಳನ್ನು ಬಳಸ್ತಾ ಇದ್ರು ಅದನ್ನು ಉಚಿತವಾಗಿ ಮಾಡಿದಂಥವ್ರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು. ಈ ರೀತಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಂಥವ್ರು ಯಡಿಯೂರಪ್ಪನವರು. ಅವರು ಈ ರಾಜ್ಯದಲ್ಲಿ ಪಕ್ಷವನ್ನು ಸೈಕಲ್ ಹೊಡ್ಕೊಂಡು ಸಂಘಟಿಸಿ ಕಟ್ಟಿದಂಥವ್ರು. ಅಷ್ಟು ಕೆಳಮಟ್ಟದಿಂದ ಕೆಲಸ ಮಾಡಿದಂಥವ್ರು. ಅವತ್ತಿನ ದಿನ ಭಾಳ ಕಷ್ಟದ ದಿನಗಳು. ಯಡಿಯೂರಪ್ಪನವ್ರು ಇರ್ಬೋದು, ಅನಂತಕುಮಾರ್ ಇರ್ಬೋದು, ಈಶ್ವರಪ್ಪನವ್ರು ಇರ್ಬೋದು, ಹಲವಾರು ನಾಯಕರುಗಳು ಮಾಡಿದ್ರು. ಈ ರೀತಿ ಕಷ್ಟಪಟ್ಟು ಕೆಲಸವನ್ನು ಮಾಡಿದಂತಹ ಯಡಿಯೂರಪ್ಪನವ್ರನ್ನ ಇವತ್ತು ನಾವೆಲ್ಲ ಸಂತೋಷದಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಎಲ್ಲ ಜನತೆಯ ಪರವಾಗಿ ಆರ್ಥಿಕ ಶುಭಾಶಯಗಳನ್ನು. ರಾಜಕಾರಣಕ್ಕೆ ಬಂದಂಥವ್ರು ಯಾರೇ ಆಗಿರ್ಬೋದು, ನಾನಾಗ್ಬೋದು, ಇನ್ನೊಬ್ಬರಾಗ್ಬೋದು, ರಾಜಕೀಯನೇ ಜೀವನ ಮಾಡ್ಕೋಬಾರ್ದು. ರಾಜಕೀಯನೇ ಸಾಮಾಜಿಕ ಚಟುವಟಿಕೆಗಳಿಗೋಸ್ಕರ ರಾಜಕೀಯ, ಜನರ ಸೇವೆಯನ್ನು ಮಾಡೋದಕ್ಕೋಸ್ಕರ ರಾಜಕೀಯ. ನಮ್ಮ ಸ್ವಂತ ಉದ್ಯೋಗವನ್ನು ನಾವು ಬೇರೆ ಆರಿಸ್ಕೋಬೇಕಾಗ್ತದೆ. ಆಗ ಭ್ರಷ್ಟತೆ ಇರ್ಬೋದು, ಭ್ರಷ್ಟಾಚಾರ ಎಲ್ಲದಕ್ಕೂ ಬ್ರೇಕ್ ಹಾಕ್ದಂಗೆ ಆಗ್ತದೆ. ಈ ನಿಟ್ಟಿನಲ್ಲಿ ಸಾಮಾಜಿಕ ಕಳಕಳಿ ಉಳ್ಳಂಥ ವ್ಯಕ್ತಿಗಳು, ಸಾಮಾಜಿಕ ಬದ್ಧತೆ ಇರುವಂಥವರು ರಾಜಕಾರಣದಲ್ಲಿದ್ದು ಜನಪ್ರತಿನಿಧಿಗಳಾದರೆ ಈ ಉತ್ತಮ ಸಮಾಜವನ್ನು ಕಟ್ಟಬಹುದು ಅನ್ನೋದು ನನ್ನ ಅಭಿಪ್ರಾಯ.